ಹಾಯ್, ನಮಸ್ಕಾರ. ನಾನು ನಿಮ್ಮ DSP BS ಬಸವರಾಜ್. ಮತ್ತೆ ಬಂದಿದ್ದೀನಿ ಒಂದು ಸಂದೇಶ ತಗೊಂಡು. ಇತ್ತೀಚಿನ ದಿನಗಳಲ್ಲಿ ನೀವು ಬ್ಯಾಂಕಿಗೆ ಹೋಗಬೇಕಾದ್ರೆ ನಿಮಗೆ ಗೊತ್ತಿರಲಾರ್ದೇ ಹಿಂದ್ಗಡೆ ಜನ ಫಾಲೋ ಮಾಡ್ತಾ ಇರ್ತಾರೆ. ನೀವು ಬ್ಯಾಂಕಲ್ಲಿ 1 ಲಕ್ಷ, 2 ಲಕ್ಷ, 3 ಲಕ್ಷ ಅಥವಾ ಮೇಲೆ ಏನಾದರೂ ನೀವು ಈ ರೀತಿ ಡ್ರಾ ಮಾಡಿದರೆ ಒಳಗಡೆ ಒಬ್ಬನು ವಾಚ್ ಮಾಡ್ತಾ ಇರ್ತಾನೆ, ಹೊರಗಡೆ 2-3 ಜನ ನಿಂತ್ಕೊಂಡಿರ್ತಾರೆ. ಹೊರಗಡೆ ಬಂದ ತಕ್ಷಣ ನಿಮ್ಮ ಬ್ಯಾಗನ್ನು ಎಲ್ಲಿಡ್ತೀರಿ ನಿಮಗೆ ಗೊತ್ತಿರಲ್ಲ, ನೀವು ತೊಗೊಂಡಿದ್ದು ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿರ್ತೀರಿ. ಬಟ್ ಅವರು ನೀವು ಏನು ಎಲ್ಲಿ ಪಾಕೆಟಲ್ಲಿ ಹಾಕ್ತೀರಿ, ನಿಮ್ಮ 2 ವೀಲರ್ ಪಾಕೆಟ್ ಇರ್ಬೋದು, ಅಥವಾ ಕಾರಲ್ಲಿ ಹಿಂಬದಿ ಇಡೋದು, ಅಥವಾ ಮುಂದೆ ಡ್ಯಾಶ್ ಬೋರ್ಡ್ ಇರೋದು ವಾಚ್ ಮಾಡ್ತಾರೆ. ಮುಂದೆ ಬಂದು ಬೈಕನ್ನ ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿ ಏನೋ ಬಿದ್ದಂಗೆ ಮಾಡ್ತಾರೆ, ಅಥವಾ ನೀವು ಇಳಿದು ಹೋಗೋ ಪರಿಸ್ಥಿತಿ ಬರೋದು ಆ ರೀತಿ ಕ್ರಿಯೇಟ್ ಮಾಡ್ತಾರೆ. ಅಥವಾ ನೀವು ಬೈಕಲ್ಲಿದ್ದರೆ ನಿಮ್ಮ ಮೈ ಮೇಲೆ ಏನಾದರೂ ತುರಿಕೆದ ಒಂದು ಪೌಡರ್ ಹಾಕ್ತಾರೆ. ಇಲ್ಲ ಅಂತಂದರೆ ನಿಮಗೆ ಅಟೆನ್ಷನ್ ಈ ರೀತಿ ಡೈವರ್ಟ್ ಮಾಡ್ತಾರೆ, ನಿಮ್ಗೆ ಗೊತ್ತೇ ಆಗಲ್ಲ. ಅಡ್ಡ ಬಂದು ನಿಂತ್ಕೊಂಡ್ಬಿಟ್ಟು ಮರೆ ಮಾಚಿ ನಿಮ್ಮ ಹಿಂದ್ಗಡೆಯಿಂದ ಪಾಕೆಟಿಂದ ತೆಗೆದು ಹೋಗ್ತಾರೆ. ಈ ರೀತಿ ಸುಮಾರು ಅಫೆನ್ಸ್ಗಳು ಆಗ್ತಾ ಇದ್ದಾವೆ. ಇದಕ್ಕೆ ಇಂಪಾರ್ಟೆಂಟ್ ಅಂದರೆ ಓಜಿ ಕುಪ್ಪಂ ಗ್ಯಾಂಗ್ ಅಂತಾರೆ. ಇದಕ್ಕೆ ಸುಮಾರು ಕೇಸ್ಗಳು ದಾವಣಗೆರೆಯಲ್ಲಿ ಡಿಟೆಕ್ಟ್ ಆಗಿದ್ದಾವೆ, ಇನ್ನೂ ಕೂಡ ನಡೀತಾ ಇದ್ದಾವೆ. ಯಾಕೆ ಎಚ್ಚರ ವಹಿಸಲಿಕ್ಕೆ ಹೇಳ್ತಾ ಇದ್ದೀನಿ, ನೀವೆಲ್ಲ ಫಾರ್ಮರ್ಸ್ ಆಗಲಿ, ಬಿಸ್ನೆಸ್ ಮೆನ್ ಆಗಲಿ, ಅಥವಾ ಬೇರೆ ಯಾರೇ ಇರಲಿ, ನೀವು ಬ್ಯಾಂಕಿಗೆ ಹೋದಾಗ ಮನಿ ಡ್ರಾ ಮಾಡಿದಾಗ ಅದನ್ನು ಎಲ್ಲಿವರೆಗೆ ರೀಚ್ ಆಗಬೇಕು ಅಲ್ಲಿವರೆಗೂ ರೀಚ್ ಆಗೋವರೆಗೂ ನೀವು ವಿರಮಿಸಬೇಡಿ. ಅದನ್ನು ಮುಟ್ಟಿಸಿ ಮುಂದೆ ನೀವು ವಿಶ್ರಾಂತಿ ತಗೊಳ್ಳಿ. ಯಾಕಂದ್ರೆ ಮಾರ್ಗ ಮಧ್ಯೆ ನೀವು ಟೀ ಕುಡಿಯೋಕೆ ಇಡೋದು, ಪಾನ್ ತೊಗೊಳಕ್ಕೆ ಇಡೋದು, ಇಲ್ಲ ಇಲ್ಲೊಂದು ಶಾಪಿಂಗ್ ಹೋಗೋದು, ನಿಮಗೆ ಗೊತ್ತಿಲ್ಲ, ಯಾರು ನೋಡಿಲ್ಲ ಅಂತ ಅನ್ಕೊಂಡಿರ್ತೀರಿ. ಬಟ್ ಇದನ್ನು ಫಾಲೋ ಮಾಡಿ ನಿಮ್ಮಲ್ಲಿ ಮಾಡ್ತಾ ಇದ್ದಾರೆ. ಇದೊಂದು ಗ್ಯಾಂಗ್ ಆಕ್ಟಿವಿಟಿ ಆಗಿದೆ. ಸುತ್ತಮುತ್ತ ಈ ಕೇಸ್ಗಳು ರಿಪೋರ್ಟ್ ಆಗ್ತಾ ಇದ್ದಾವೆ. ದಯಮಾಡಿ ಇದನ್ನು ಶೇರ್ ಮಾಡಿ, ಎಲ್ಲರಿಗೂ ಕೂಡ ತಿಳಿಸಿ. ಯಾರ್ಯಾರು ಬ್ಯಾಂಕ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಮಾಡೋರಿದ್ದೀರಾ ಅವ್ರಿಗೂ ಕೂಡ ಅಲರ್ಟ್ ಮಾಡಿ. ಥ್ಯಾಂಕ್ ಯು.